ಹಲೋ ಎವ್ರಿವನ್, ನಾನು ಸಂತೋಷ್. ಇಡೀ ದೇಶದಲ್ಲಿ ಇವತ್ತು ಒಂದೇ ವಿಚಾರವಾಗಿ ಚರ್ಚೆ ಆಗ್ತಿದೆ. ಹೈದರಾಬಾದ್ನಲ್ಲಿ ನಡೆದಂಥ ಒಂದು ಕುಕ್ಕರ್ ಕೇಸ್ ಇದೆಯಲ್ಲ, ಆ ಕೇಸ್ ಇವತ್ತು ಇಡೀ ದೇಶದಲ್ಲಿ ಸಂಚಲನ ಎಬ್ಬಿಸಿದೆ. ಆ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ, ಗಂಡ ತನ್ನ ಹೆಂಡತಿಯನ್ನೇ ಕೊಂದು ಅವಳನ್ನು ತುಂಡು ತುಂಡಾಗಿ ಮಾಡಿ ಕುಕ್ಕರ್ನಲ್ಲಿ ಬೇಯಿಸಿ ಅದನ್ನು ಕೆರೆಗೆ ಎಸಿತಾ ಇರ್ತಾನೆ. ಅಷ್ಟೇ ಅಲ್ಲದೆ ಈ ವಾಸನೆ ಹೊರಬರಬಾರ್ದು ಅಂತ ಒಂದು ನಾಯಿಯನ್ನು ಕೂಡ ಕೊಲ್ತಾನೆ. ಅಷ್ಟಕ್ಕೂ ಅಷ್ಟೊಂದು ಪ್ರೀತಿಸ್ತಾ ಇದ್ದಂತಹ ತನ್ನ ಹೆಂಡತಿಯನ್ನು ಯಾಕೆ ಕೊಲ್ತಾನೆ? ಈ ಕೇಸ್ನಿಂದ ನಾವು ಏನನ್ನು ಅರ್ಥ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಟಾಪಿಕ್ ಕಡೆ ಬರೋದಾದರೆ, ಇಲ್ಲಿ ಕೊಲೆ ಮಾಡಿರುವಂಥವನ ಹೆಸರು ಗುರುಮೂರ್ತಿ, ಅವನ ಹೆಂಡತಿ ಹೆಸರು ಮಾಧವಿ ಅಂತ. ಇವರಿಬ್ಬರು ನಡುವೆ 10 ವರ್ಷ ಏಜ್ ಗ್ಯಾಪ್ ಇದೆ. ಈ ಗುರುಮೂರ್ತಿ ಅನ್ನೋನಿಗೆ 45 ವರ್ಷ, ಈ ಅವನ ಹೆಂಡತಿಗೆ 35 ವರ್ಷ. ಇವರಿಬ್ಬರು ಕೂಡ ಸಾಕಷ್ಟು ಅನ್ಯೋನ್ಯವಾಗೇ ಇರ್ತಾರೆ. ಈ ಗುರುಮೂರ್ತಿ ಅನ್ನೋನು ಸೈನ್ಯದಲ್ಲಿ ಕೆಲಸ ಮಾಡಿ ಬಂದಿರ್ತಾನೆ. ಅಂದರೆ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅನ್ನೋದ್ರಲ್ಲಿ ಕೆಲಸ ಮಾಡಿ ಬಂದಿರುವಂಥವನು. ಇವರಿಬ್ಬರಿಗೂ ಕೂಡ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಈ ಗುರುಮೂರ್ತಿ ಅನ್ನೋನಿಗೆ ಯಾವಾಗಲೂ ಕೂಡ ತನ್ನ ಹೆಂಡತಿ ಮೇಲೆ ಸಾಕಷ್ಟು ಅನುಮಾನ ಇರುತ್ತೆ. ಅದೇ ಕಾರಣಕ್ಕೆ ಸಾಕಷ್ಟು ಜಗಳಗಳು ಕೂಡ ದಿನಾಲೂ ಕೂಡ ಆಗ್ತಾನೆ ಇರ್ತವೆ. ಅದೇ ರೀತಿಯೇ ಈ ಸಂಕ್ರಾಂತಿ ಟೈಮ್ನಲ್ಲಿ 13, 14, 15ನೇ ತಾರೀಕಷ್ಟು ಸಾಕಷ್ಟು ಜಗಳ ಆಗಿರ್ತವೆ. ಈ ಅನುಮಾನ ಇರೋದಕ್ಕೆ ಸಾಕಷ್ಟು ಜಗಳ ಆಗಿದ್ದರಿಂದ 15ನೇ ತಾರೀಕು ತನ್ನ ಹೆಂಡತಿಯನ್ನು ಬಲವಾದ ಒಂದು ರಾಡಿನ ಪೀಸ್ನಿಂದ ತನ್ನ ಹೆಂಡತಿಯ ತಲೆಗೆ ಹೊಡಿತಾನೆ. ತಲೆಗೆ ಹೊಡೆದಾಗ ಅವಳು ಅಲ್ಲಿಯೇ ತನ್ನ ಪ್ರಾಣವನ್ನು ಬಿಡ್ತಾಳೆ. ಆ ನಂತರ ಏನಾಗುತ್ತಂದರೆ, ಆ ಹೆಣವನ್ನು ಸಾಗಾಟ ಮಾಡೋದಕ್ಕಂತ ಪ್ರಯತ್ನ ಪಡ್ತಾನೆ. ಅದು ಎಲ್ಲಿಗೂ ಹೊರಗಡೆ ತಗೊಳಕ್ಕಾಗದೇ ಇರೋ ಕಾರಣ ಮನೆಯಲ್ಲೇ ತನ್ನ ಬಾತ್ರೂಮ್ನಲ್ಲೇ ಕೂತ್ಕೊಂಡು ತನ್ನ ಹೆಂಡತಿಯನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಬೇರೆ ಬೇರೆ ಕಡೆ ಹಂಚುವಂತಹ ಕೆಲಸವನ್ನು ಮಾಡ್ತಾನೆ. ಯಾವ ರೀತಿಯಾಗಿ ಮಾಡ್ತಾನೆ ಅಂದರೆ, ಮೊದಲು ತನ್ನ ಒಂದು ಬ್ಯಾಗಿಗೆ ಹಾಕ್ಕೊಂಡು ಆ ಬ್ಯಾಗ್ನಿಂದ ಬೇರೆ ಬೇರೆ ಕಡೆ ಹಣಿಯುವಂಥ ಕೆಲಸ ಮಾಡ್ತಾನೆ. ನಂತರ ಏನು ಮಾಡ್ತಾನೆ ಅಂದರೆ, ಅದು ಸಾಕಷ್ಟು ಟೈಮ್ ತಗೊಂಡಿದ್ದರಿಂದ ಆನಂತರ ಏನು ಮಾಡ್ತಾನೆ ಅಂದರೆ, ಅದನ್ನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಬೇರೆಯವರಿಗೆ ಡೌಟ್ ಬರೋಬಾರ್ದು, ಈ ವಾಸನೆ ಬಂದಿದ್ದಕ್ಕೆ ಬೇರೆಯವರು ಕೇಳಬಾರ್ದು ಅಂತ ಮೊದಲಿಗೆ ಏನು ಮಾಡಿರ್ತಾನೆ ಅಂದರೆ, ಅಲ್ಲೇ ಇದ್ದಂತಹ ಒಂದು ನಾಯಿಯನ್ನು ಕೂಡ ಕೊಂದಿರ್ತಾನೆ. ಯಾರೇ ಕೇಳಿದ್ರು ಕೂಡ ಈ ನಾಯಿನೇ ಸತ್ತೋಗಿದೆ ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾನೆ. ಈ ರೀತಿ ಆಗ್ತಾ ಇರುತ್ತೆ. 16ನೇ ತಾರೀಕು ಈ ಮಾಧವಿಯ ಅಪ್ಪ ಅಮ್ಮಗೆ ಫೋನ್ ಮಾಡಿ, ಮಾಧವಿ ನಿಮ್ಮನೆಗೆ ಬಂದಿದ್ದಾಳ ಅಂತ ಹೇಳ್ಕೊಂಡು ಕೇಳಿ, ಅವಳು ಕಾಣಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ಆ ಅಪ್ಪ ಅಮ್ಮನಿಗೆ ತಿಳಿಸ್ತಾನೆ. ಆನಂತರ ಈ ಮಾಧವಿಯ ಅಪ್ಪ ಅಮ್ಮ ಮತ್ತು ಇವನು 18ನೇ ತಾರೀಕು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕೇಸನ್ನು ಕೊಡ್ತಾರೆ. ಮಿಸ್ಸಿಂಗ್ ಕೇಸನ್ನು ಕೊಟ್ಟಾದ್ಮೇಲೆ ಪೊಲೀಸರು ಬಂದು ಇವರ ಮನೆ ಬಳಿ ಎಲ್ಲ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಕ್ಕಪಕ್ಕದ ಮನೆಯವ್ರನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆನಂತರ CCTV ಫುಟೇಜ್ನ ಮೊದಲಿಗೆ ನೋಡ್ತಾರೆ. CCTV ಫುಟೇಜ್ನ ಮೊದಲಿಗೆ ನೋಡಿದಾಗ ಏನಾಗುತ್ತಂದರೆ, ಅಲ್ಲಿ ಈ ಮಾಧವಿ 15ನೇ ತಾರೀಕು ಒಳಗೆ ಹೋಗಿರ್ತಾಳೆ, ಮನೆ ಒಳಗೆ ಹೋಗಿರ್ತಾಳೆ. ಅಂದರೆ ಮನೆ ಒಳಗೆ ಹೋದವಳು ಹೊರಗೆ ಬಂದಿರೋದಿಲ್ಲ. ಆನಂತರ ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಕೂಡ ಹೇಳ್ತಾರೆ, ಕುಕ್ಕರ್ ಸೌಂಡು ನಿನ್ನೆ ಮೊನ್ನೆ ತುಂಬ ಜಾಸ್ತಿಯಾಗಿ ಬರ್ತಾ ಇತ್ತು ಅಂತ. ಆಗ ಪೊಲೀಸರಿಗೆ ಡೌಟ್ ಬರುತ್ತೆ. ಯಾಕಂದರೆ ಮನೆಯಲ್ಲಿ ಹೆಂಡತಿ ಇಲ್ಲ ಅಂದರೂ ಕೂಡ ಇವನು ಯಾಕೆ ಇಷ್ಟೊಂದು ಕುಕ್ಕರ್ನ ಸೌಂಡ್ ಮಾಡ್ತಾ ಇದ್ದ ಅಂತ. ಇನ್ನೊಂದು ವಿಚಾರ ಏನಂದರೆ, ಇವನ ಮೇಲೆ ಡೌಟ್ ಬಂತು. ಇವನ ಮೊಬೈಲನ್ನು ತಗೊಂಡು ನೋಡಿದಾಗ ಅಲ್ಲಿ ಅವನು ಏನಂತ ಸರ್ಚ್ ಮಾಡಿರ್ತಾನಂದರೆ, ಈ ಬಾಡಿನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಬಾಡಿ ಸ್ಮೆಲ್ ಬರದೇ ರೀತಿ ಹೇಗೆ ಪೌಡರ್ಸ್ಗಳನ್ನು ತಗೊಳ್ಳೋದು, ಕೊಲೆ ಮಾಡಿ ಹೇಗೆ ತಪ್ಪಿಸ್ಕೊಳ್ಳೋದು, ಈ ರೀತಿಯಾಗಿ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದ್ದನ್ನ ಪೊಲೀಸರು ಗಮನಿಸ್ತಾರೆ. ಇನ್ನೊಂದೇನೆಂದರೆ, ಈ ರೀತಿ ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಬ್ಲಡ್ ಸ್ಯಾಂಪಲ್ಸ್ಗಳು ಕೂಡ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ಗುರುಮೂರ್ತಿ ಮೇಲೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗುರುಮೂರ್ತಿನ ಕಸ್ಟಡಿಗೆ ತಗೊಳ್ತಾರೆ. ಕಸ್ಟಡಿಗೆ ತಗೊಂಡು ಅವನಿಗೆ ಸಾಕಷ್ಟು ಡ್ರಿಲ್ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ಅವನು ಮಾಡಿದಂತಹ ಪೂರ್ತಿ ವಿಚಾರವನ್ನು ಬಾಯ್ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಯಾವ ರೀತಿಯಾಗಿ ಮಾಡಿದ ಅಂದರೆ, ತನ್ನ ಹೆಂಡತಿಯನ್ನು ಕೊಂದ ತಕ್ಷಣ ಬಾತ್ರೂಮ್ನಲ್ಲಿ ತುಂಡು ತುಂಡಾಗಿ ಕತ್ತರಿಸ್ತಾನೆ. ಆ ವಿಚಾರ ಗೊತ್ತಾಗ್ಬಾರ್ದು ಅಂತ ನಾಯಿನ ಕೊಲ್ತಾನೆ. ಈ ರೀತಿ ಸಾಕಷ್ಟು ವಿಚಾರಗಳನ್ನು ಮಾಡಿಕೊಂಡು ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕೊಂಡಿದ್ದಾನೆ. ಇನ್ನು ಈ ರೀತಿಯಾದಂಥ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದ್ದಾವೆ. ಮೊನ್ನೆ ತಾನೇ ಈ ಗ್ರೀಷ್ಮ ಕೇಸು, ಕೇರಳದ ಗ್ರೀಷ್ಮ ಕೇಸು ನಿಮಗೆ ಗೊತ್ತಿರ್ಬೋದು. ಆ ಕೇಸ್ನಲ್ಲಿ ತನ್ನ ಪ್ರೀತಿಸ್ತಿದ್ದಂತಹ ಪ್ರೇಮಿಯನ್ನೇ ಯಾವ ರೀತಿಯಾಗಿ ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡಿದ್ವು ಅಂತ ನೀವು ನೋಡಿರ್ಬೋದು. ಇನ್ನು ಈ ಕೇಸ್ನಿಂದ ನಾವು ಏನನ್ನು ಗಮನಿಸ್ಬೋದು ಅಂದರೆ, ಅನುಮಾನ. ಒಂದು ಸಣ್ಣ ಅನುಮಾನದಿಂದಾಗಿ ತನ್ನ ಹೆಂಡತಿಯನ್ನು ಕೊಂದ, ತನ್ನ ಮಕ್ಕಳನ್ನು ಅನಾಥರನ್ನಾಗಿ ಮಾಡ್ದ, ತಾನೂ ಕೂಡ ಜೈಲು ಪಾಲಾದ. ಈ ಅನುಮಾನ ಅನ್ನೋದ್ರಿಂದನೇ ಇವತ್ತು ಒಂದು ಕುಟುಂಬ ನಾಶ ಆಗಿದೆ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಇದೇ ರೀತಿಯಾದಂಥ ವಿಡಿಯೋಗಳನ್ನು ಡೈಲಿ ಮಾಡ್ತಾ ಇರ್ತೀನಿ. ಇದರಲ್ಲಿ ನಾನು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ನಾನು ಇನ್ನೂ ಏನೇನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.